ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಇವತ್ತು 46ನೇ ದಿನಕ್ಕೆ ಕಾಲಿಟ್ಟಿದೆ. ಮೇ 3, 2026ರಂದು 46ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಸಮುದ್ರವಳ್ಳಿ ವಾಸು ಅವರು ಬರೆದಿರುವಂತಹ ಮಕ್ಕಳ ಕವನಗಳ ಸಂಕಲನ ಉಂಡಾಡಿ ಗುಂಡ. ಉಂಡಾಡಿ ಗುಂಡ ಅನ್ನುವಂತಹ ಮಕ್ಕಳ ಕವನ ಸಂಕಲನದ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಹಾಸನ ಜಿಲ್ಲೆಯ ಸಮುದ್ರವಳ್ಳಿ ವಾಸು ಅವರು ಬರೆದಿರುವಂತಹ ಈ ಮಕ್ಕಳ ಕವನ ಸಂಕಲನದ ಪರಿಚಯವನ್ನು ಇವತ್ತು ನಾವು ತಿಳಿಯೋಣ. ಮಕ್ಕಳ ಸಾಹಿತ್ಯದಲ್ಲಿ ನಾವು ಶಿಶು ಸಾಹಿತ್ಯ, ಬಾಲ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಅಂತೇಳಿ ನಾವು 3 ಪ್ರಕಾರದ ವಿಭಾಗಗಳನ್ನ ನಾವು ನೋಡ್ತೀವಿ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಮಕ್ಕಳ ಸಾಹಿತ್ಯ ರಚನೆ ಪ್ರಾರಂಭವಾದಾಗಿನಿಂದ ಹಿಡಿದು ಇಂದಿನವರೆಗೂ ಸಹ ಮಕ್ಕಳ ಸಾಹಿತ್ಯದಲ್ಲಿ ಹಲವಾರು ಜನ ಸಾಹಿತಿಗಳು ಕೃತಿಗಳನ್ನ ಬರೆದು ಮಕ್ಕಳನ್ನ ಮೆಚ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಮುದ್ರವಳ್ಳಿ ವಾಸು ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಕ್ರಿಯಾಶೀಲವಾಗಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ಸಮುದ್ರವಳ್ಳಿ ವಾಸು ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಸಿಹಿಮುತ್ತು, ಎಡವಟ್ಟು ವಾಸು, ಮಕ್ಕಳ ಕಿರುನಾಟಕಗಳು, ಹುಚ್ಚುಡುಗಿ, ಮಲೆನಾಡಿನ ಮಾರ್ಗದಾಳುಗಳು, ಡಣಡಣ ಗಂಟೆ ಬಾರಿಸಿತು, ಸಿಂಗಾರಿ, ನನ್ನಾಕೆ ಹೇಳಿದ್ದು, ಅಂತರಂಗದ ಅಳಲು, ಉಂಡಾಡಿ ಗುಂಡ ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿ ಇವರ ಲೇಖನಗಳು, ಕವಿತೆಗಳು ನಾಡಿನ ಪ್ರಜಾವಾಣಿ, ಕರ್ಮವೀರ, ಸುಧಾ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಇವರು ಬರೆದಿರುವಂತಹ ಲೇಖನಗಳು, ಕವಿತೆಗಳು ಪ್ರಕಟವಾಗಿದ್ದು ಇವರು ವಿದ್ಯಾರ್ಥಿ ಜೀವನದಿಂದ ಸಾಹಿತ್ಯದಲ್ಲಿ ಕ್ರಿಯಾಶೀಲ ಆಗಿರುವಂತ ಕಾರಣದಿಂದ ವಾಸು SK ಅವರು ಬರೆದಿರುವಂತ ಉಂಡಾಡಿ ಗುಂಡ ಅನ್ನುವಂತ ಕವನ ಸಂಕಲನದ ಪರಿಚಯವನ್ನು ಇವತ್ತು ನಾವು ಮಾಡಿಕೊಳ್ಳೋಣ. ಮಕ್ಕಳ ಕವನಗಳ ಸಂಕಲನವನ್ನ ಯದುನಂದನ ಪ್ರಕಾಶನ ಚಂದ್ರಾಯಪಟ್ನ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 72 ಪುಟಗಳನ್ನ ಒಳಗೊಂಡಿದ್ದು 80 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಮುಖಪುಟ ವಿನ್ಯಾಸವನ್ನ ಕಿರಣ್ ಅವರು ಮಾಡಿದ್ದಾರೆ. ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಹೊಂದಿರುವಂತ ಯದುನಂದನ ಪ್ರಕಾಶನದಿಂದ ಪ್ರಕಟವಾಗಿರುವಂತಹ ಈ ಕೃತಿ ಒಳಗಡೆಯೂ ಸಹ ಉತ್ತಮವಾದ ರೇಖಾಚಿತ್ರಗಳನ್ನ ಒಳಗೊಂಡಿದೆ. ಈ ಕೃತಿಗೆ ಮುನ್ನುಡಿಯನ್ನ MD ಚಂದ್ರೇಗೌಡ ನಾರಮ್ನಹಳ್ಳಿ ಅವರು, ಅರಸೀಕೆರೆ ಹಿರಿಯ ಸಾಹಿತಿಗಳು ಮುನ್ನುಡಿಯನ್ನ ಬರೆದು ಶುಭಾರೈಸಿದ್ದಾರೆ. ಇಲ್ಲಿರುವಂತಹ ಕವಿತೆಗಳನ್ನ ನಾವು 4 ವಿಧದ ಕವಿತೆಗಳನ್ನ ನಾವು ಕಾಣಬಹುದು. ಕಥನ ಕವನಗಳು ಹಾಗೂ ಮಗ್ಗೆಯ ಕುರಿತಾದಂತ ಹಲವು ಕವಿತೆಗಳನ್ನ ನಾವು ಈ ಕವನ ಸಂಕಲನದಲ್ಲಿ ನೋಡಬಹುದು. ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಸಾಹಿತಿಗಳನ್ನ ಕುರಿತಾದಂತ ಅವರ ಪರಿಚಯವನ್ನ ಕವಿತೆಗಳ ಮೂಲಕ ಮಾಡುವಂತ ಪ್ರಯತ್ನವನ್ನು ಸಹ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ವಿಷಯ ಆಧಾರಿತ ಕವಿತೆಗಳು ಒಟ್ಟು 4 ಪ್ರಕಾರದ ವಿಭಾಗದಲ್ಲಿ ನಾವು ಕವಿತೆಗಳನ್ನ ಇದರೊಳಗೆ ನಾವು ಕಾಣಬಹುದು. ಮಕ್ಕಳ ಕುವೆಂಪು ಅವರ ಒಂದು ನಮ್ಮನ ಕುರಿತಾದಂತಹ ದರ ಬೇಂದ್ರೆ, ಮಾಸ್ತಿ, ವಿಕ್ರು ಗೋಕಾಕು ಅವರ ಪರಿಚಯಿಸುವಂತ ಕವಿತೆಗಳು ಸಹ ಇದರೊಳಗಿವೆ. ಹಾಗೆ ವಿಷಯ ಆಧಾರಿತವಾಗಿ ಹಣ್ಣುಗಳನ್ನು ನಾವು ತಿನ್ನೋಣ, ಹರುಷದಿ ನಾವು ಬಾಳೋಣ, ಬಾಳೆಹಣ್ಣನ್ನು ತಿನ್ನೋಣ, ಸಹಬಾಳ್ವೆಯ ಕಲಿಯೋಣ, ಕಿತ್ತಳೆ ಹಣ್ಣನ್ನು ತಿನ್ನೋಣ, ಕಿತ್ತಾಡದೆ ನಾವು ಬದುಕೋಣ, ದ್ರಾಕ್ಷಿ ಹಣ್ಣನ್ನು ತಿನ್ನೋಣ, ದಾಸ್ಯವ ನಾವು ಅಳಿಸೋಣ, ಸೇಬಿನ ಹಣ್ಣನ್ನು ತಿನ್ನೋಣ, ಸ್ನೇಹಿತರಂತೆ ಬದುಕೋಣ. ಹೀಗೆ ಸಾಗುತ್ತೆ. ಅಂದ್ರೆ ಹಣ್ಣುಗಳನ್ನ ನಾವು ತಿನ್ನೋದ್ರ ಜೊತೆಗೆ ಮಕ್ಕಳಿಗೆ ಹಣ್ಣುಗಳ ಪರಿಚಯನೂ ಸಹ ಮಾಡ್ತಾ ಸೇಬು ಹಣ್ಣು, ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು ಈ ತರ ಹಣ್ಣುಗಳನ್ನ ಪರಿಚಯ ಮಾಡ್ತಾ ಅದ್ರ ಜೊತೆಗೆ ನಾವು ಕಿತ್ತಾಡದೆ ಬದುಕೋಣ, ಆರುಷದಿಂದ ಬದುಕೋಣ, ಹಾಗೆ ದಾಸ್ಯವನ್ನ ಬಿಟ್ಟು ಸ್ನೇಹಿತರಂತೆ ಬದುಕೋಣ, ಮಾವನ್ನ ತಿಂದು ಮಾನವೀಯತೆಯಿಂದ ಬದುಕೋಣ, ಹಲಸಿನ ಹಣ್ಣನ್ನು ತಿಂದು ಅಸೂಯೆಯನ್ನು ಬಿಡೋಣ, ಕಲ್ಲಂಗಡಿ ಹಣ್ಣು ತಿಂದು ಕಲಹ ಬಿಡೋಣ,
ಪರಂಗಿ ಹಣ್ಣನ್ನು ತಿಂದು ಪರೋಪಕಾರವನ್ನು ಮಾಡೋಣ, ನೇರಳೆ ಹಣ್ಣನ್ನು ತಿಂದು ನೆಟ್ಟಗೆ ನಾವು ಬಾಳೋಣ, ಸಪೋಟ ಹಣ್ಣನ್ನು ತಿಂದು ಸಹೋದರರಂತೆ ಬಾಳೋಣ ಅನ್ನುವಂಥದ್ದು ಹಣ್ಣುಗಳ ಪರಿಚಯವನ್ನು ಮಾಡ್ತಾ ಜೊತೆಗೆ ಮಕ್ಕಳಿಗೆ ನಾವು ಹಣ್ಣುಗಳ ಪರಿಚಯ ಮಾಡೋದ್ರ ಜೊತೆಗೆ ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ನಮ್ಮ ಸುತ್ತಮುತ್ತ ಇರುವಂತ ಜನರೊಂದಿಗೆ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂತ ಮಾರ್ಗದರ್ಶನ ಪೂರ್ವಕವಾಗಿರುವಂತ ಕವಿತೆಗಳನ್ನು ಸಹ ನಾವಿಲ್ಲಿ ನೋಡಬಹುದು. ಹಾಗೆ ಕಾರ್ನಾಡರ ಕುರಿತಾಗಿರುವಂತ ನಮ್ಮ ಹೆಮ್ಮೆಯ ಕಾರ್ನಾಡು, ಜ್ಞಾನಪೀಠದ ಗರಿ ನೋಡು, ನಾಟಕ ಅಭಿನಯ ಕಳೆಗಳ ಬೀಡು, ಬಹುಭಾಷೆಯ ಬನಿ ನೋಡು, ಮತರದಲ್ಲಿ ಗಿರಿಜನನ, ರಘುನಾಥ ಕೃಷ್ಣ ಬಾಯಿಯ ಸುತನು, ಯಯಾತಿ ತುಗಲಕ್ ಅಯ್ಯವದನ, ವಿಚಾರ ಕ್ರಾಂತಿಯ ಗರಿವದನ. ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿರುವಂತ ಒಂದು ಪರಿಚಯಾತ್ಮಕ ಒಂದು ಕವಿತೆ. ಅದೇ ರೀತಿ ಕುವೆಂಪು ಅವರು ಕುಪ್ಪಳ್ಳಿಯ ಪುಟ್ಟಪ್ಪನ ಜನ್ಮದಾತನು ವೆಂಕಟಪ್ಪ, ಕಿಂದರು ಜೋಗಿಯ ಕಿಟ್ಟಪ್ಪ, ಕೊಳಲು ಕೈಗೆ ಕೊಟ್ಟಪ್ಪ, ಕಾನೂರು ಹೆಗ್ಗಡತಿಯ ಕಟ್ಟಪ್ಪ, ಮದುಮಗಳ ನೊಮ್ಮೆ ಮುಟ್ಟಪ್ಪ. ಅದೇ ರೀತಿ ಕುವೆಂಪು ಅವರು ಬರೆದಿರುವಂತ ಕೃತಿಗಳು ಹಾಗೂ ಅವರು ಬರೆದಿರುವಂತ ಕಾದಂಬರಿಯನ್ನೇ ತೆಗೆದುಕೊಂಡು ಕವಿತೆಯ ರೂಪದಲ್ಲಿ ಕುವೆಂಪು ಅವರನ್ನ ಪರಿಚಯಿಸುವಂತ ಕಲೆಯನ್ನ ಈ ಕವಿತೆಯಲ್ಲಿ ನಾವು ಕಾಣಬಹುದು. ಅಂದ್ರೆ ಮಕ್ಕಳಿಗೆ ಕುವೆಂಪು ಅವರು ಪರಿಚಯ ಮಾಡ್ಬೇಕಾದ್ರೆ ಹಾಡಿನ ಮೂಲಕ, ಆದ್ರೆ ಸರಳವಾಗಿ ಅವರು ಕವಿತೆಗಳನ್ನ ತಿಳಿತಾರೆ, ಹಾಡಿನ ಮೂಲಕ ಅವರು ಕವಿ ಪರಿಚಯನೂ ಸಹ ಮಾಡಿಕೊಡುತ್ತಾರೆ. ಈ ರೀತಿಯಾಗಿ ವಾಸು ಅವರು ಒಂದು ವಿಭಿನ್ನವಾದ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿ ಬೇಂದ್ರೆಯ ತಾತ ಅನ್ನುವಂಥದ್ದು, ನಮ್ಮಯ್ಯ ತಾತ ಬೇಂದ್ರೆಯ ತಾತ, ಕಾವ್ಯದ ಕೂಟವ ಬಡಿಸಿದ ನಾಥ, ಮೂಡಲ ಮನೆಯ ಮುತ್ತಿನ ನೀರ, ಮುಕುಟವ ನಿತ್ಯ ಮುಕ್ಕಣ್ಣ ನೀತ, ನಾಲ್ಕು ತಂತಿಯ ಮೀಟಿದ ದಾತ, ನಾದ ಲೀಲೆಯ ಅರಿಸಿದ ನಾಥ, ಕೃಷ್ಣ ಕುಮಾರಿಯ ಕಟ್ಟಿದ ನಾಥ, ಓದುಗ ಗಮನಗಳ ತಟ್ಟಿದ ನಾಥ. ನಾವು ದರ ಬೇಂದ್ರೆ ಅವರು ಅಕ್ಷರಗಳ ಮಾಂತ್ರಿಕ ಅಂತ ನಾವು ಕರಿತೇವೆ. ಅಕ್ಷರಗಳ ಮಾಂತ್ರಿಕನ ಕುರಿತಾಗಿರುವಂತ ಬೇಂದ್ರೆ ಅವರು ಅವರ ಪರಿಚಯವನ್ನ, ಅವರ ಕೃತಿಗಳ ಪರಿಚಯವನ್ನ ಹಾಡಿನ ಮೂಲಕ, ಕವಿತೆಯ ಮೂಲಕ ಕಟ್ಟಿಕೊಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಪರೀಕ್ಷೆ ನಮಗೆ ಯಾಕಮ್ಮ ಅನ್ನುವಂತ ಒಂದು ಕವಿತೆಯಲ್ಲಿ, ಪರೀಕ್ಷೆ ನಮಗೆ ಯಾಕಮ್ಮ, ಭಯ ನಮಗೆ ಏಕೆ ಹೇಳಮ್ಮ, ಅಂಕದ ಸೋಂಕು ಸಾಕಮ್ಮ, ಚಿಂತೆಯ ದೂರ ನೂಕಮ್ಮ, ಕಳಿತ ವಿದ್ಯೆಯ ಮನನವ ಮಾಡಿ, ಭಯ ಆತಂಕವ ದೂರದಿ ದೂಡಿ, ಓದು ಬರಹ ಒಟ್ಟಿಗೆ ಕೂಡಿ, ಜ್ಞಾನವ ವೃದ್ಧಿ ಮಾಡುವ ಮೂಡಿ, ಪರೀಕ್ಷೆ ಎಂಬುದು ಭಯವಲ್ಲ, ಮಗುವೆ ಸಿರಿ ಸಂಪತ್ತು ಸ್ಥಿರವಲ್ಲ, ಅದುವೇ ಇಷ್ಟದಿ ಕಲಿತರೆ ರಸಗುಲ್ಲ, ಕಷ್ಟದಿ ಕಲಿತರೆ ಕಸುವಲ್ಲ, ವಿದ್ಯೆಯ ಮಾಪನ ಅಂಕವೂ ಅಷ್ಟೇ, ಹೋಲಿಕೆ ಲೇಪನ ಹಚ್ಚುವರಷ್ಟೇ, ಅಂಕವ ಪಡೆದರೆ ಮೆಚ್ಚುವರಷ್ಟೇ, ಚಿಂತಿಸಿ ಕುಳಿತರೆ ತಣ್ಣೀರ್ ಬಟ್ಟೆ. ನಾವು ಅಂಕಗಳನ್ನ ನೆಚ್ಚಿಕೊಂಡು ಜೀವನ ಸಾಗಿಸಕ್ಕಾಗೋದಿಲ್ಲ. ಅಂಕಗಳು ಒಂದು ಮಾನದಂಡ, ಆದ್ರೆ ನಮ್ಮ ಜೀವನದಲ್ಲಿ ಜೀವನ ಕಲಿಸುವಂತ ಪಾಠ ಮಹತ್ತರವಾದದ್ದು. ಹಾಗಾಗಿ ನಾವು ಪರೀಕ್ಷೆಯ ಭಯ ಬೇಡ. ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕಂದ್ರೆ ನಮಗೆ ಅಂಕಗಳು ಬೇಕಾಗ್ತವೆ ಅಷ್ಟೇ, ಅದೇ ಜೀವನ ಅಲ್ಲ ಅನ್ನುವಂಥದ್ದು. ಹಾಗೆ ಹಿರಿತನ ಇರಲಿ ಬಡತನ ಇರಲಿ, ಓದು ಬರಹ ಒಟ್ಟಿಗೆ ಕಲಿತು ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಪರೀಕ್ಷೆ ಎಂಬುದನ್ನು ಖುಷಿಯಾಗಿ ಎದುರಿಸಿ ಅಂಕಗಳನ್ನ ಗಳಿಸಿ ಜೀವನದ ಪರೀಕ್ಷೆಯಲ್ಲಿ ನಾವು ಜಯಶಾಲಿ ಆಗೋಣ ಅನ್ನುವಂತ ಆಶಯದೊಂದಿಗೆ ಕವಿತೆಯನ್ನ ರಚಿಸಿದ್ದಾರೆ. ಹಾಗೆ ಶಿವರಾಮ್ ಕಾರಂತರು ಕಡಲ ತೀರದ ಭಾರ್ಗವ ಅವರ ಕುರಿತಾಗಿರುವಂತ ಒಂದು ಕವಿತೆ. ಕಡಲ ತೀರದ ಭಾರ್ಗವ, ಜ್ಞಾನಪೀಠದ ಮಾರ್ದನ, 10 ಮುಖಗಳ ತೋರಿದವ, ಮತಪಂಥಗಳ ಸೇರದವ, ಚಿಗುರಿದ ಕನಸ ಕಟ್ಟಿದವ, ಮೂಕಜ್ಜಿಯ ಮುಟ್ಟಿದವ, ಮಂಗನ ಮದುವೆ ಮಾಡಿದವ, ಉಳಿರಾಯನ ಹುಡುಗಾಟ ನೋಡಿದವ, ಮೈಮನಗಳ ಸುಲಿಯಲ್ಲಿ, ಗೊಂಡಾರಣ್ಯದ ಗುಳಿಯಲ್ಲಿ, ಔದಾರ್ಯದ ಉರಳಲ್ಲಿ, ಕಟಾರಿ ಭೈರವ ಬೆಗಳಲ್ಲಿ. ಕುವೆಂಪು ಕಾರಂತರ ಕಡಲ ತೀರದ ಭಾರ್ಗವ, ಕಾರಂತರವರ ಕುರಿತಾಗಿರುವಂತ ಒಂದು ಕವಿತೆಗಳನ್ನ ಏನು ಶಿವರಾಮ್ ಕಾರಂತರು ಬರೆದಿದ್ದಾರೆ, ಆ ಕವಿತೆಗಳನ್ನೇ ಇಟ್ಕೊಂಡು ಕವಿತೆಗಳ ಶೀರ್ಷಿಕೆಯನ್ನ, ಕಾದಂಬರಿಗಳ ಶೀರ್ಷಿಕೆಯನ್ನ ಬಳಸಿಕೊಂಡು ಈ ಕವಿತೆಯನ್ನ ಬರೆದಿದ್ದಾರೆ. ಆ ಕವಿತೆಯನ್ನ ಓದಿದ್ರೆ ನಾವು ಆ ಮೂಲಕ ಶಿವರಾಮ್ ಕಾರಂತರ ಎಲ್ಲಾ ಕವಿತೆಗಳನ್ನ ನಾವು ಒಂದು ಸಲ ಸ್ಮರಣೆ ಮಾಡಬಹುದು. ಮಕ್ಕಳ ಸಾಹಿತ್ಯ ಲೋಕಕ್ಕೆ ಅವರು ನೀಡಿರುವಂತ ಕೊಡುಗೆ ಅಪಾರ. ಬಾಲ ಪ್ರಪಂಚದ ಮೂಲಕ ಮಕ್ಕಳಿಗೆ ಸಂಪುಟಗಳನ್ನ ಮೂಲಕ ಮಕ್ಕಳಿಗೆ ಪ್ರಪಂಚದ ಮಾಹಿತಿಯನ್ನು ನೀಡಿದಂತ ಶಿವರಾಮ್ ಕಾರಂತರ ಕುರಿತಾಗಿರುವಂತ ಕವಿತೆಯಲ್ಲಿ ನಾವು ಅವರ ವ್ಯಕ್ತಿ ಪರಿಚಯವನ್ನ ತಿಳಿಬಹುದು. ಹಾಗೆ ವಿಕ್ರು ಗೋಕಾಕ್ ಅವರ ಒಂದು ಕುರಿತಾದ ಒಂದು ಕವಿತೆಯಲ್ಲಿ ಕಾವ್ಯನಾಮ ವಿನಾಯಕ,
ಸಿಂಧೂರ ರಶ್ಮಿಯ ಪ್ರಯಾಣಿಕ, ಖಂಡ ಕಾವ್ಯದ ಕರುಣಿಕ, ಜ್ಞಾನಪೀಠದ ಸ್ಮರಣಿಕ, ಬೇಂದ್ರೆ ತಾತನ ಒಡನಾಡಿ, ಬಾಳ ದೇಗುಳ ಗಡಿನಾಡಿ, ಕೃಷ್ಣರಾಯರ ಕುಡಿನಾಡಿ, ಪೂರ್ಣನಾದದ ನರಿನಾಡಿ, ನವ್ಯ ಕಾವ್ಯದ ಹರಿಕಾರ, ಸವನೂರಿನ ಈ ಸಹುಕಾರ, ಇಜ್ಜೋಡಿನ ಸರದಾರ, ಕನ್ನಡ ಕಾವ್ಯದ ಕಾವಲುಗಾರ. ಅವರ ಒಂದು ಸಾಧನೆ, ಬರಹ, ಬದುಕು, ಈ ಎಲ್ಲ ವಿಷಯಗಳನ್ನ ಕುರಿತಾಗಿರುವಂತ ಒಂದು ಅವರ ವ್ಯಕ್ತಿ ಪರಿಚಯವನ್ನ ಕವಿತೆಯ ಮೂಲಕ ಮಾಡುವಂತ ಪರಿಚಯವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಕಾಗೆಯ ಬುದ್ಧಿ ಅನ್ನುವಂತ ಒಂದು ಕಥನ ಕಾವ್ಯದಲ್ಲಿ ಕಾಗೆಯೊಂದು ಬಿಸಿನಲ್ಲಿ ಊಟ ಹುಡುಕಿ ಹೊರಟಿತು, ರೈತನೊಬ್ಬ ಬುತ್ತಿ ಬಿಚ್ಚಿ ತಿನ್ನುವುದನ್ನ ಕಂಡಿತು, ಕಾಕ ಶಬ್ದ ಮಾಡಿ ಬಳಗವನ್ನು ಕರೆಯಿತು, ಪಾಪ ಹಸಿದ ಕಾಗೆ ಎಂದು ಅವನ ಕಣ್ಣು ತೆರೆಯಿತು, ತಾನು ಮಿಕ್ಕಿದ್ದನ್ನು ಅದಕ್ಕೆ ಮೀಸಲಿಟ್ಟನು, ವ್ಯರ್ಥವಾಗಬಾರದೆಂದು ಚೂರು ರೊಟ್ಟಿ ಕೊಟ್ಟನು, ಬೆಲಿಸಂದಿ ರೊಟ್ಟಿ ಇಟ್ಟು ಮತ್ತೆ ಹಾರಿ ಬಂದಿತು, ಹಾರಿ ಬಂದ ಕಾಗೆ ಪುನಃ ಕಾಕ ಎಂದಿತು, ಜಾಣ ಕಾಗೆ ಎಂದು ರೈತ ರೊಟ್ಟಿ ಚೂರು ಕೊಟ್ಟನು, ಮಿಕ್ಕ ರೊಟ್ಟಿ ಚೂರುಗಳನ್ನು ಅದರ ಬಳಿಯಲ್ಲಿಟ್ಟನು, ಕೊಕ್ಕಿನಿಂದ ಹೆಕ್ಕಿ ಕಚ್ಚಿ ರೊಟ್ಟಿ ಒಯ್ದಿತು, ರೊಟ್ಟಿ ಒಯ್ದು ಬೇಲಿಯನ್ನು ಕ್ಷಣಗಳಲ್ಲೇ ಮರೆ ಮಾಡಿತು, ರೊಟ್ಟಿ ಮರೆತ ಕಾಗೆ ಪುನಃ ಊಟ ಅರಸಿ ಹೊರಟಿತು, ಮರೆಯುವ ಅದರ ಸಹಜ ಗುಣ ಎಂಬುದಿಟವು ಆಯಿತು. ಕಾಗೆ ಒಂದು ಬುದ್ಧಿ, ಕಾಗೆ ಒಂದು ಸಲ ಹಸುವಾಗಿರ್ತತೆ, ಹಸುವಾದಾಗ ಕುಂತು ನೋಡ್ತಿರ್ತ, ರೈತ ಅವಾಗ ಹೊಲ್ದಾಗ ಊಟ ಮಾಡ್ತಿರ್ತಾನ. ಊಟ ಮಾಡೋಂಥ ಸಂದರ್ಭದಲ್ಲಿ ಕಾಗೆ ಹಸು ಕುರಿತಾಗಿ ಕಾಕ ಅಂತ ಹೋಗುತ್ತಾ, ಅವಾಗ ರೈತನಿಗೆ ಗೊತ್ತಾಗುತ್ತೆ ಕಾಗೆಗೆ ಹಸುವಾಗಿದೆ ಅಂತೇಳಿ. ರೈತ ತನ್ನ ರೊಟ್ಟಿಯಲ್ಲಿ ಒಂದು ಚೂರು ರೊಟ್ಟಿ ಅನ್ನೋದಕ್ಕೆ ಕೊಡ್ತಾನ. ಆ ಕಾಗೆ ತಿನ್ನೋದಿಲ್ಲ ರೊಟ್ಟಿ ಚೂರನ್ನ, ಒಯ್ದು ಬೇಲಿ ತಲೆ ಇಟ್ಟು ಬಂದ್ಬಿಡುತ್ತ, ಇಟ್ಟು ಮತ್ತೆ ಪುನಃ ಬರುತ್ತ. ಅವಾಗ ರೈತ ಗೊತ್ತಾಗತ್ತ ಈ ಕಾಗೆಗೆ ಬಹಳ ಹಸುವಾಗಿದ್ದಂಗೈತೆ ಪಾಪ ಅಂತೇಳಿ ಇನ್ನಷ್ಟು ರೊಟ್ಟಿಯ ಚೂರುಗಳನ್ನ ಕಾಗೆಗೆ ಕೊಡ್ತಾನ. ಕಾಗೆ ಮತ್ತೆ ಹೋಗಿ ಬೇಲಿ ತಲೆ ಇಡುತ್ತದೆ, ಇಟ್ಟು ಪುನಃ ಬಂದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅದು ಎಲ್ಲಿಟ್ಟಿನ ಅನ್ನೋದೇ ಮರ್ತು ಬಿಡುತ್ತ ಕಾಗೆ. ಹಾಗಾಗಿ ಅದು ಮತ್ತೆ ಹಾರ ನೋಡಿಕೊಂಡು ಮತ್ತೊಂದು ಕಡೆ ಹೋಗುವಂತ ಒಂದು ತರಸ. ಯಾಕಂದ್ರೆ ಕೊಟ್ಟ ರೊಟ್ಟಿಯ ಚೂರನ್ನ ತಿಂದಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ಅದು ದುರಾಸೆಗೆ ಬಿದ್ದು ಪುನಃ ಬಂದು ಮತ್ತೆ ಹೋಗೋದ್ರೊಳಗೆ ಅದು ಜಾಗವನ್ನ ಮರ್ತು ಬಿಟ್ಟಿರುತ್ತ. ಹಾಗಾಗಿ ಕಾಗೆಯ ಬುದ್ಧಿ ಅನ್ನುವಂತ ಒಂದು ಕವಿತೆಯಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂತ ವಾಸ್ತವ ಸ್ಥಿತಿಯಲ್ಲಿ ಕೊಟ್ಟಿದ್ದು ತಿನ್ನದೇ ಇರುವಂತ ಕಾಗೆಯ ಬುದ್ಧಿಗೆ ಇಲ್ಲಿ ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ. ಹಾಗೆ ಐದರ ಮಗ್ಗಿಯ ಕುರಿತಾಗಿರುವಂತ ಹಲವಾರು ಕವಿತೆಗಳನ್ನ ನಾವು ಈ ಸಂಕಲನದಲ್ಲಿ ನೋಡಬಹುದು. ಐದರ ಮಗ್ಗಿ, 5 ಕೈ ಬೆರಳೈದು, 5 10 ಊಟದ ಹೊತ್ತು, 5 15 ಹಲ್ಲುಗಳಿಗೆಂದೇ ಜಗಳವಗೈದು, 5 20 ತೊಂದುಕೊಂಡವು ಆಪತ್ತು, 5 25 ಕೈ ಬೆರಳಗಳೈದು ಅಲ್ಲಿಗೆ ಬೈದು, 5 30 ಮಾಡಿದ ಒಂದು ಮಸಲತ್ತು, 5 35 ಅಳಸಿದ್ದನ್ನು ಅಲ್ಲಿಗೆ ಒಯ್ದು, 5 40 ಅಪಾಯ ಒಂದು ಕೆಲವತ್ತು, 5 45 ಆಳಸಿದ ಹೊಟ್ಟೆಯಲ್ಲಿ ತೊಯ್ದು, 5 50 ಹೊಟ್ಟೆಯು ಕೆಟ್ಟು ಹೋಯ್ತು, 5ರ ಮಗ್ಗಿ ಹೀಗಿತ್ತು, ಬೆರಳಿಗೆ ಬೈಗುಳತ್ತು, ಜೋರಿತ್ತು, ಹಲ್ಲುಗಳೆರಡು ಉದುರಿತ್ತು. ಅಂದ್ರೆ ಒಂದು ಇದ್ರೊಳಗೆ ನಾವು ಕಥನಕ ಒಂದು ರೂಪದಲ್ಲಿ ಮಗ್ಗಿಗಳನ್ನ ಹೇಳ್ತಾ ಅವು ಯಾವ ರೀತಿ ಕೈಗಳು ಮಸ್ಲತ್ ಮಾಡ್ತಾರೆ, ಆದ್ರೆ ಕೈಗಳು ಮಾಡಿದ್ದಂತ ತಪ್ಪಿಗೆ ಹಲ್ಲುಗಳೆರಡು ಬಿದ್ದು ಬಿಡ್ತವೆ ಅನ್ನುವಂತ ಒಂದು ವಿಷಯ ವಸ್ತುವನ್ನು ಇಟ್ಕೊಂಡು ಬರೆದಿರುವಂತ ಒಂದು ಕವಿತೆ. ಇಲ್ಲಿ ಹಲವಾರು ಕಥನ ಕವನಗಳನ್ನ, ವ್ಯಾಕರಣ ಕುರಿತಾಗಿರುವಂತ ಕವಿತೆಗಳನ್ನ ನಾವು ನೋಡ್ಬೋದು. ಹಾಗೆ ಮಾಸ್ತಿಯವರ ಕುರಿತಾಗಿರುವಂತ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕುರಿತಾಗಿರುವಂತ ಕವಿತೆಗಳನ್ನು ನೋಡ್ಬೋದು. ಇವರೇ ನಮ್ಮ ಮಾಸ್ತಿ, ಕನ್ನಡ ನಾಡಿನ ಆಸ್ತಿ, ಓದಿದ್ದವರು ಜಾಸ್ತಿ, ನಯವಂಚಕರಿಗೆ ಶಾಸ್ತಿ, ಚಿಕ್ಕ ವೀರ ರಾಜೇಂದ್ರ, ಜ್ಞಾನಪೀಠ ತೇಜೇಂದ್ರ, ಭಾರತ ತೀರ್ಥ ಸಂಕ್ರಾಂತಿ, ಓದುಗ ಮನಕ್ಕೆ ಮನಃಶಾಂತಿ, ಮಾತುಗಾರ ಮಲ್ಲನ ಮಾಂತ್ರಿಕ, ರಂಗನ ಮದುವೆ ಸ್ವಂತಿಕ, ಕಾಕನ ಕೋಟಿಯ ಕ್ರಾಂತಿಕ, ತಾಳಿಕೋಟಿಯ ತಾಂತ್ರಿಕ, ಸಣ್ಣ ಕಥೆಗಳ ಸಾಹುಕಾರ, ನಾಟಕ ನೀಲ್ಗವತಿಯ ಕಾವಲುಗಾರ, ಕನಕ ಪುರಂದರ ಹರಿಕಾರ, ಖಂಡಕಾವ್ಯದ ಗೆಣಕಾರ. ಇಲ್ಲಿಯೂ ಸಹ ಮಾಸ್ತಿಯವರ ಕೃತಿಯ ರಚನೆ, ಕಾದಂಬರಿಯ ಕುರಿತಾದಂತ ಕಿರುಪರಿಚಯವನ್ನ ಪುಟ್ಟದಾದ ಕವಿತೆಯ ಮೂಲಕ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿ 6ರ ಮಗ್ಗಿ, 6 1 6, ಆಟಕ್ಕೆ ಸೇರು,
6 2 12 ಎಕ್ಸ್ಟ್ರಾ ಪ್ಲೇಯರ್ 2, 6 3 18 ಅಂಪೈರ್ಗಳು ಅಲ್ಲುಂಟು, 6 4 24 ಆಟದ ಉಡುಪು ಧರಿಸಲೇಬೇಕು. ಹೀಗೆ ಒಂದು ಆಟದ ಒಂದು ಕಥೆಯನ್ನ 6ರ ಬಗ್ಗೆ ಮೂಲಕ ಹೇಳ್ತಾರೆ. 7ರ ಬಗ್ಗೆ 7 1 7, ಬೇಗನೆ 7, 7 2 14, ತೋಟದ ಕಡೆಗೆ ಹೆಜ್ಜೆ ಹಾಕು, 7 3 21, ಕೈಯಲ್ಲಿರಬೇಕು ಕುಡುಗೋಲು 1. ಹಾಗೆ ಹೊಲದ ಕೆಲಸವನ್ನ ಮಗ್ಗಿ ಮೂಲಕ ಹೊಲದ ಕೆಲಸವನ್ನ ಮಾಡುವಂತ ಇದನ್ನ ಹೇಳ್ತಾರೆ. ಹಾಗೆ 8ರ ಬಗ್ಗೆ ಸಹ 8ರ ಬಗ್ಗೆ ಒಂದು ಕವಿತೆಯಲ್ಲಿ ಸಹ 8 1 8, ಜಾತ್ರೆಗೆ ಹೊಂಟು, 8 7 16, ನನ್ನೆದೆ ದರ್ಬಾರು, 8 3 24, ಬಗೆ ಬಗೆ ತಿನಿಸು ಅಪ್ಪಲೇಬೇಕು, 8 4 32, ಎಲ್ಲವೂ ಬೇಕು 2 2, 8 5 40, ಅಪ್ಪನ ಕಿಸೆಯಲ್ಲಿ ಹಣವಿತ್ತು. ಈಗ ಹೆಂಗ ಹೋಗಿ ಸಂತ್ಯಾಗ ಅಪ್ಪನಿಂದ ಹಣವನ್ನ ತನಗೆ ಏನು ಬೇಕು ಅವೆಲ್ಲ ತಗೊಂಡು ಬರುವಂತ ಮುಗ್ಧ ಮನದ ಮಗುವನ್ನ ಕುರಿತಾಗಿರುವಂತ ಕವಿತೆಯನ್ನ ನಾವು ನೋಡಬಹುದು. ಅದೇ ರೀತಿ 9ರ ಮಗ್ಗಿ 10ರ ಮಗ್ಗಿ ಕುರಿತಾಗಿರುವಂತ ಕವಿತೆಗಳನ್ನ ಮಗ್ಗಿ ಕುರಿತಾಗಿ ಮಗ್ಗಿಗಳನ್ನ ಮಕ್ಕಳಿಗೆ ಹೇಳೋದು ಕಷ್ಟ, ಆದ್ರೆ ಇಲ್ಲಿ ಮಗ್ಗಿಗಳನ್ನ ಹಾಡಿನ ಮೂಲಕ ಕಥೆ ಮೂಲಕ ಸರಳವಾಗಿ ಹೇಳುವ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಶೀರ್ಷಿಕೆ ಕವಿತೆ ಆಗಿರುವಂತ ಉಂಡಾಡಿ ಗುಂಡ, ಉಂಡಾಡಿ ಗುಂಡ ತಿಂಡಿ ಪೋತನು, ಬಗೆ ಬಗೆ ತಿನಿಸನು ತಿನ್ನಲು ಕೂತನು, ಆಲಿಸಲಿಲ್ಲ ಅಜ್ಜಿಯ ಮಾತನು, ಆರೋ ತಿನ್ನುವ ಭೂಪನು, ಚಕ್ಕುಳಿ ಕೋಡ್ ಬಜ್ಜಿ ಸಜ್ಜಿಗೆ ಇತ್ತು, ಹೋಳಿಗೆ ತುಪ್ಪ ತಿನ್ನುವ ಹೊತ್ತು, ಗಂಟಲಿಳಿಯದು ಅನ್ನದ ತುತ್ತು, ಬೂಂದಿ ಲಡ್ಡು ಕಣ್ಣಿಗೆ ಬಿತ್ತು. ಯಾವ ರೀತಿ ತುಂಟತನ ಮಾಡ್ತಿರ್ತಾನೆ ಉಂಡಾಡಿ ಗುಂಡ, ಎಷ್ಟೆಲ್ಲ ಊಟವನ್ನು ತಿಂತಿರ್ತಾನೆ, ಲಡ್ಡು ತಿಂತಿರ್ತಾನೆ, ಆಮೇಲೆ 3 ಹೊತ್ತುನು ಊಟನೇ ಮಾಡ್ತಿರ್ತಾನೆ. ಮಕ್ಕಳು ಆಟ ಆಡೋದು ಬರೋದು ಊಟ ಮಾಡೋದು. ಅದೇ ರೀತಿ ದೋಸೆ ಕೊಡ್ರಿ, ರೊಟ್ಟಿ ಕೊಡ್ರಿ, ಕರ್ರಿ ಕೊಡ್ರಿ, ಬೋಂಡ ಕೊಡ್ರಿ, ಪಾಯಸ ಕೊಡ್ರಿ, ಚಟ್ನಿ ಕೊಡ್ರಿ ಅಂತೇಳಿ ರುಚಿ ರುಚಿಯಾಗಿ ಮಾಡುವಂತ ತುಂಟತನದ ಉಂಡಾಡಿ ಗುಂಡನ ಕುರಿತಾಗಿರುವಂತ ಕವಿತೆಗಳನ್ನ ನಾವು ಕಾಣಬಹುದು. ಒಟ್ಟು 35 ಕವಿತೆಗಳನ್ನು ಹೊಂದಿರುವಂತ ಉಂಡಾಡಿ ಗುಂಡ ವಾಸು ಅವರ ಈ ಕೃತಿ ಸುಂದರವಾಗಿ ಮೂಡಿ ಬಂದಿದೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 46ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿ ಪರಿಚಯದೊಂದಿಗೆ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.